ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಟ್ಸ್ ದೀಪಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಕತೆ ಓದ್ತಾ ಇದ್ದೀನಿ. ಪ್ರೇಮದಿಂದ ದೂರ ಆಗುವುದರಿಂದ ಹಿಂದೆ ಸರಿಯುವುದು. ಒಮ್ಮೊಮ್ಮೆ ನಾವು ಪ್ರೀತಿಸುವುದಿಲ್ಲ, ಆದರೆ ಸಮಸ್ಯೆ ಅದಲ್ಲ. ಸಮಸ್ಯೆ ಎಂದರೆ ನಾವು ಪ್ರೀತಿಯನ್ನು ಹಿಂತೆಗೆದುಕೊಳ್ಳುವುದು. ಆದ್ದರಿಂದ ನಾವು ಮೊದಲು ನಮಗೆ ಏನೆಲ್ಲ ಮಾಡಬೇಕೆಂದೆನಿಸುತ್ತೆಯೋ ಅದನ್ನೆಲ್ಲವನ್ನು ಡ್ರಾಪ್ ಮಾಡಬೇಕು. ನಿಮ್ಮ ಅನುಸಾರವಾಗಿ ನೀವು ಬಳಸಿದ ಯಾವುದೇ ನೋಟ, ಯಾವುದೇ ಪದ, ಯಾವುದೆಲ್ಲ ನಿಮಗೆ ಕ್ರೂರ ಅನಿಸುತ್ತಿದೆಯೋ ಆ ಎಲ್ಲ ತಕ್ಷಣ ಡ್ರಾಪ್ ಮಾಡಬೇಕು. ಯಾವಾಗಲೂ ಐ ಆಮ್ ಸಾರಿ ಎಂದು ಹೇಳಲು ತಯಾರಾಗಿರಿ. ಬಹಳ ಕಡಿಮೆ ಜನ ಹೀಗೆ ಹೇಳುವಷ್ಟು ಸಮರ್ಥರಾಗಿರುತ್ತಾರೆ. ಕೆಲವರು ಹೀಗೆ ಬಾಯಿಂದ ಹೇಳಬಲ್ಲರಾದರೂ ಹಾಗೆಂದು ಮನಸ್ಸಿನಿಂದ ಒಪ್ಪಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಇದು ಕೇವಲ ಸಾಮಾಜಿಕ ಔಪಚಾರಿಕತೆಯಾಗಿರುತ್ತದೆ. ನಿಜವಾಗಿಯೂ ಭಾವಿಸಿಕೊಂಡು ಐ ಆಮ್ ಸಾರಿ ಎಂದು ಹೇಳುವುದು ಬಹಳ ದೊಡ್ಡ ತಿಳುವಳಿಕೆ. ನೀವು ಏನೋ ಒಂದು ತಪ್ಪು ಮಾಡಿದ್ದೀರಿ ಎಂದು ನೀವು ಹೇಳುತ್ತಿದ್ದೀರಿ ಮತ್ತು ನೀವು ಕೇವಲ ಸೌಜನ್ಯಕ್ಕಾಗಿ ಹಾಗೆ ಹೇಳುತ್ತಿಲ್ಲ. ನೀವು ಏನೋ ಒಂದನ್ನು ಹಿಂತೆಗೆದುಕೊಳ್ಳುತ್ತಿದ್ದೀರಿ. ನೀವು ಮುಂದೆ ಆಗಬೇಕಾಗಿರುವ ಸಂಗತಿಯೊಂದನ್ನು ಹಿಂತೆಗೆದುಕೊಳ್ಳುತ್ತಿದ್ದೀರಿ. ನೀವು ಆಡಿದ ಮಾತೊಂದನ್ನು ಹಿಂತೆಗೆದುಕೊಳ್ಳುತ್ತಿದ್ದೀರಿ. ಪ್ರತಿಯೊಂದು ಹೃದಯದಲ್ಲೂ ಪ್ರೀತಿ ಇದೆ. ಪ್ರೀತಿ ಇಲ್ಲದೆ ಬದುಕುವುದು ಯಾರಿಗೂ ಸಾಧ್ಯವಿಲ್ಲ. ಅದು ಅಸಾಧ್ಯ. ಪ್ರತಿಯೊಬ್ಬರಲ್ಲೂ ಪ್ರೀತಿ ಇರುವುದು, ಪ್ರೀತಿಸುವ ಮತ್ತು ಪ್ರೀತಿಸಲ್ಪಡುವ ಸಾಮರ್ಥ್ಯವಿರುವ ಮೂಲಭೂತ ಸತ್ಯ. ಆದರೆ ಕೆಲವರ ಬೆಳವಣಿಗೆಯಲ್ಲಿ ತೊಂದರೆ ಇರುತ್ತದೆ. ತಪ್ಪು ಮನೋವೃತ್ತಿ, ತಪ್ಪು ದೃಷ್ಟಿಕೋನ, ಜಾಣತನ, ಮೋಸಗಾರಿಕೆ, ಹೀಗೆ ನೂರಾರು ಸಂಗತಿಗಳು ಅವರ ಪ್ರೀತಿಯ ದಾರಿಯಲ್ಲಿ ಅಡಚಣೆಗಳನ್ನು ನಿರ್ಮಿಸುತ್ತಿರುತ್ತವೆ. ಇಂಥ ಅನ್ಲವಿಂಗ್ ಕ್ರಿಯೆಗಳನ್ನು, ಅನ್ಲವಿಂಗ್ ಪದಗಳನ್ನು, ಅನ್ಲವಿಂಗ್ ವರ್ತನೆಯನ್ನು ನೀವು ಹಿಂತೆಗೆದುಕೊಂಡಾಗ ತಟ್ಟನೆ ನಿಮ್ಮೊಳಗೆ ಏನೋ ಒಂದು ಉಕ್ಕುತ್ತಿರುವುದು ನಿಮ್ಮ ಗಮನಕ್ಕೆ ಬರುತ್ತದೆ. ಅದು ಪ್ರೀತಿ. ಕೆಲ ಕ್ಷಣಗಳ ಮಟ್ಟಿಗಾದರೂ ಅದು ಪ್ರೀತಿ. ನಿಧಾನಕ್ಕೆ ಇಂಥ ಕ್ಷಣಗಳನ್ನು ದೀರ್ಘವಾಗುತ್ತಾ ಹೋಗುತ್ತವೆ. ಚೈನಾ ದೇಶದ ಒಬ್ಬ ಮುದುಕಿ ಇದ್ದಳು. ಸುಮಾರು 20 ವರ್ಷಗಳಿಂದ ಆಕೆ ಸನ್ಯಾಸಿಯೊಬ್ಬನ ಯೋಗಕ್ಷೇಮ ನೋಡಿಕೊಳ್ಳುತ್ತಿದ್ದಳು. ಅವನಿಗಾಗಿ ಒಂದು ಗುಡಿಸಲು ಕಟ್ಟಿಸಿ ಕೊಟ್ಟಿದ್ದಳು. ಅವನು ಧ್ಯಾನ ಮಾಡುವಾಗ ಅವನ ಸಕಲ ಬೇಕು ಬೇಡಗಳ ಬಗ್ಗೆ ನಿಗಾ ವಹಿಸುತ್ತಿದ್ದಳು. ಹೀಗಿರುವಾಗ ಮುದುಕಿಗೆ ಸನ್ಯಾಸಿಯನ್ನು ಅವನ ಧ್ಯಾನ, ಆಧ್ಯಾತ್ಮಿಕ ವಿಷಯವಾಗಿ ಪರೀಕ್ಷಿಸುವ ಮನಸ್ಸಾಯಿತು. ಆಕೆ ಒಬ್ಬ ಸುಂದರ ಯುವತಿಯನ್ನು ಕರೆಸಿ ಸನ್ಯಾಸಿಯನ್ನು ಅಪ್ಪಿಕೊಂಡು ಉತ್ತೇಜಿಸುವಂತೆ ಮನವಿ ಮಾಡಿದಳು. ಯುವತಿ ಸನ್ಯಾಸಿಯ ಗುಡಿಸಲಿಗೆ ಹೋಗಿ ಅವನನ್ನು ಒಪ್ಪಿಕೊಂಡು ಮುಂದೇನು ಎಂದು ಕೇಳಿದಳು. ಚಳಿಗಾಲದ ಕೊರೆಯುವ ಬಂಡೆಯ ಮೇಲೆ ಹಳೆಯ ಮರವೊಂದು ಮತ್ತೆ ಕೊಳ್ಳುತ್ತದೆ. ಎಲ್ಲೂ ಅನ್ಯೋನ್ಯತೆಗೆ ಜಾಗವಿಲ್ಲ. ಸನ್ಯಾಸಿ ಕಾವ್ಯಮಯವಾಗಿ ಉತ್ತರಿಸಿದ. ಯುವತಿ ನಡೆದ ಸಂಗತಿಯನ್ನೆಲ್ಲ ಮುದುಕಿಗೆ ವಿವರಿಸಿದಳು. ಮುದುಕಿಗೆ ಭಯಂಕರ ಸಿಟ್ಟು ಬಂತು. ನಿನ್ನ ಬಯಕೆಗಳ ಬಗ್ಗೆ, ಅಗತ್ಯದ ಬಗ್ಗೆ ಅವನು ವಿಚಾರ ಮಾಡಲಿಲ್ಲ. ನಿನ್ನ ಸ್ಥಿತಿಯ ಬಗ್ಗೆ ಕಾರಣ ಕೇಳಲಿಲ್ಲ. ಅವನು ನಿನ್ನ ಉತ್ತೇಜನಕ್ಕೆ ಪ್ರತಿಕ್ರಿಯಿಸಬೇಕಾಗಿರಲಿಲ್ಲ. ಆದರೆ ನಿನ್ನ ಸ್ಥಿತಿಯ ಬಗ್ಗೆ ಸಹಾನುಭೂತಿಯಿಂದ ವರ್ತಿಸಬೇಕಾಗಿತ್ತು ಎನ್ನುತ್ತಾ ಮುದುಕಿ ಸನ್ಯಾಸಿಯ ಗುಡಿಸಲಿಗೆ ಹೋಗಿ ಗುಡಿಸಲಿಗೆ ಬೆಂಕಿ ಹಚ್ಚಿಬಿಟ್ಟಳು. ಮತ್ತೊಂದು ಕತೆ, ಒಳನೋಟ. ಪ್ರತಿ ಒಳನೋಟ ಒಪ್ಪಿಕೊಳ್ಳಲು ಕಠಿಣವಾಗಿದ್ದರೂ ಅದು ಸಹಾಯಕಾರಿ. ಅದು ನಮ್ಮ ಅಹಂನ ಚೂರು ಚೂರು ಮಾಡುತ್ತಿದ್ದರೂ ಅದು ನಮಗೆ ಸಹಾಯಕಾರಿ. ಒಳನೋಟ ನಮ್ಮ ಅತ್ಯುತ್ತಮ ಗೆಳೆಯ. ಯಾವುದೇ ವಾಸ್ತವವನ್ನು ತರ್ಕದ ತಕ್ಕಡಿಯಲ್ಲಿ ಇಡದೆ ಅದು ಇದ್ದ ಹಾಗೆಯೇ ನೋಡುವುದು ನಮಗೆ ಮೊದಲು ಸಾಧ್ಯವಾಗಬೇಕು. ಈ ಒಳನೋಟದ ಮೂಲಕ ಅನೇಕ ಸಂಗತಿಗಳು ಸಾಧ್ಯವಾಗುತ್ತವೆ. ಆದರೆ ಒಳನೋಟವನ್ನು ಮಿಸ್ ಮಾಡಿದ್ದಾದರೆ ನೀವು ಗೊಂದಲಕ್ಕೊಳಗಾಗುತ್ತೀರಿ, ತಬ್ಬಿಬ್ಬುಗೊಳ್ಳುತ್ತೀರಿ. ಸಮಸ್ಯೆಗಳು ಹಲವಾರು ಇರುತ್ತವೆ. ಆದರೆ ಸತ್ಯವನ್ನು ಮೊದಲಿನಿಂದಲೂ ನಾವು ಒಪ್ಪಿಕೊಳ್ಳದೆ ಇರುವುದರಿಂದ ಪರಿಹಾರಗಳು ನಮಗೆ ಕಾಣಿಸುವುದಿಲ್ಲ. ಆಗ ನಾವು ನಮ್ಮ ಇರುವಿಕೆಯನ್ನೇ ಸುಳ್ಳಿನ ಪ್ರಮಾಣಕ್ಕೆ ಒಪ್ಪಿಸಿಬಿಡುತ್ತೇವೆ. ಹಲವಾರು ಸಮಸ್ಯೆಗಳಿರುವ ಬಹಳಷ್ಟು ಜನರು ಇದ್ದಾರೆ. ಆದರೆ ಅವರ ಸಮಸ್ಯೆಗಳು ವಾಸ್ತವವಲ್ಲ. 99% ಸಮಸ್ಯೆಗಳು ಸುಳ್ಳು. ಆದ್ದರಿಂದ ಈ ಸಮಸ್ಯೆಗಳ ಪರಿಹಾರವಾಗದಿದ್ದರೆ ನೀವು ತೊಂದರೆಯಲ್ಲಿರುವಿರಿ.
ಮತ್ತು ಅವು ಪರಿಹಾರವಾದರೂ ಏನೂ ಬದಲಾಗುವುದಿಲ್ಲ, ಏಕೆಂದರೆ ಅವು ನಿಜದ ಸಮಸ್ಯೆಗಳಲ್ಲ. ಯಾವಾಗ ಸುಳ್ಳು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತೀರೋ ಆಗ ನೀವು ಹೊಸ ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೀರಿ. ಆದ್ದರಿಂದ ನಾವು ಮಾಡಬೇಕಾದ ಮೊದಲ ಸಂಗತಿ ಎಂದರೆ ನಿಜದ ಸಮಸ್ಯೆಯ ಆಳವನ್ನು ಪ್ರವೇಶಿಸಿ ಅದು ಇರುವ ಹಾಗೆ ನೋಡಿಕೊಳ್ಳುವುದು, ಸುಳ್ಳನ್ನು ಸುಳ್ಳು ಎಂದು ಗಮನಿಸುವುದು, ಸತ್ಯವನ್ನು ಸತ್ಯ ಎಂದು ನೋಡುವುದರ ಶುರುವಾತು. ಡಾಕ್ಟರ್, ಮೈಯಲ್ಲಿ ಎಲ್ಲಿ ಮುಟ್ಟಿದರೂ ನೋವು. ನಜರುದ್ದೀನ್ ಡಾಕ್ಟರ್ ಬಳಿ ತನ್ನ ತೊಂದರೆ ಹೇಳಿಕೊಂಡ. ಸರಿಯಾಗಿ ವಿವರವಾಗಿ ಹೇಳು. ಡಾಕ್ಟರ್ ನಜರುದ್ದೀನ್ ಮೇಲೆ ರೇಗಿದರು. ನಜರುದ್ದೀನ್ ತನ್ನ ತೋರು ಬೆರಳಿನಿಂದ ಹಣೆ, ಮೂಗು, ಕತ್ತು, ಎದೆ, ಮೊಣಕಾಲು ಮುಟ್ಟಿ ತೋರಿಸಿದ. ಎಲ್ಲಿ ಮುಟ್ಟಿದರೂ ನೋವಾಗುತ್ತದೆ ಡಾಕ್ಟರ್. ಡಾಕ್ಟರ್ಗೆ ಸಂಶಯ ಬಂದು ನಜರುದ್ದೀನ್ನ ತೋರು ಬೆರಳಿನ ಎಕ್ಸರೆ ಮಾಡಿದರು. ಅವನ ತೋರು ಬೆರಳು ಫ್ರ್ಯಾಕ್ಚರ್ ಆಗಿತ್ತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ಲರಿಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.